वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं. ಜೈ ಶ್ರೀಕೃಷ್ಣ. ಇವತ್ತು ನಾವು 14ನೇ ಶ್ಲೋಕ ಗುಣತ್ರಯ ವಿಭಾಗ ಯೋಗ ಅದರದ್ದು 7, 8 ಮತ್ತು 9ನೇ ಶ್ಲೋಕಗಳನ್ನು ನೋಡುವ. ಮೊದಲನೇ ಶ್ಲೋಕ 7ನೇ ಶ್ಲೋಕ. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಇಲ್ಲಿ ರಜೋ ದೀರ್ಘ ಜೋ, ರಾಗಾತ್ಮಕಂ ರಾಗ ದೀರ್ಘ, ತ ಮತ್ತು ಮಾ 2 ಅಕ್ಷರ ಸೇರಿದೆ. ತ ಅನ್ನು ಗಾದ ಒಟ್ಟಿಗೆ ತಗೊಳ್ಳುವ. ಕ ಆದ ನಂತರ ಅನುಸ್ವರದ ಉಚ್ಚಾರಣೆ ವು, ಮುಂದಿನ ಅಕ್ಷರ ವಿ. ವಿದ್ಧಿ ಇದೆ, ವಿ ಇದೆ, ಅದಕ್ಕಾಗಿ ಅನುಸ್ವರದ ಉಚ್ಚಾರಣೆ ನೇಸಲ್ ಮು. ರಜೋ ರಾಗಾತ್ಮಕಂ ವಿದ್ಧಿ, ದ ಮತ್ತು ಧಿ ಮಹಾಪ್ರಾಣ ಧಿ ಅಡಿ ಒತ್ತಿದೆ. ವಿದ್ಧಿ ದ ಅನ್ನು ವಿಯ ಜೊತೆ ತಗೊಳ್ಳುವ. ವಿದ್ಧಿ ತೃಷ್ಣ, ತ ಮತ್ತು ಋ 2 ಅಕ್ಷರ ಇದೆ. ತೃಷ್ಣ ಅದರ ಜೊತೆ ಶು ತಗೊಳ್ಳುವ. ತೃಷ್ಣಾ ನಾ ದೀರ್ಘ, ಸಂಗ ಸಮುದ್ಭವಂ ಸಂಗ ಸಾದ ನಂತರ ಮುಂದಿನ ಅಕ್ಷರ ಗ ಇದೆ. ಸಮುದ್ಭವಂ ಸಮುದ್ಭವ, ಮು ಮತ್ತು ಮೂವಿನ ಜೊತೆ ದ ತಗೊಳ್ಳುವ. ದ ಮತ್ತು ಭ ಮಹಾಪ್ರಾಣ ಭ ಇದೆ. ವಂ ತನ್ನಿಬಧ್ನಾತಿ, ತನ್ನಿ ನ ಮತ್ತು ನಿ ಅಡಿ ಒತ್ತು. ಬಧ್ನಾತಿ ಧ ಮಹಾಪ್ರಾಣ ನಾ ದೀರ್ಘ. ಕೌಂತೇಯ ಕೌ ದೀರ್ಘ, ಅಲ್ಲಿ ಅನುಸ್ವರದ ಉಚ್ಚಾರಣೆಯನ್ನು ತೇ ದೀರ್ಘ. ಕರ್ಮ ಸಂಗೇನ ಕರ್ಮ ಮಾದ ನಂತರ ಅರ್ಕಾರ ಒತ್ತು, ಋಕಾರವನ್ನು ಮಾದ ಮೊದಲೇ ತಗೊಳ್ಳುವ. ಸಂಗೇನ ಸಾದ ನಂತರ ಮುಂದಿನ ಅಕ್ಷರ ಗ ಇದೆ. ಕಾಕ ಗ ಘಂಗ ಅನುಸ್ವರದ ಉಚ್ಚಾರಣೆ ಂಗ್. ಗೆ ದೀರ್ಘಾಕ್ಷರ. ದೇಹಿನಂ ದೇ ದೀರ್ಘಾಕ್ಷರ. ಓಕೆ, ಈಗ ಒಂದೊಂದೇ ಚರಣ ನೋಡುವ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಈಗ 2 ಚರಣ ನೋಡುವ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಮೂರು 4 ಚರಣ. ಈಗ 4 ಚರಣ ನೋಡುವ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಎಂಟನೇ ಶ್ಲೋಕ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ಇಲ್ಲಿ ತಮಸ್ತ್ವ ಮಾದ ಜೊತೆ ಸ ತಗೊಳ್ಳುವ. ಸ ತ ವ 3 ಅಕ್ಷರ ಇದೆ. ಜ್ಞಾನ ಜ ಮತ್ತು ಜ್ಞಾ 2 ಅಕ್ಷರ. ಜ ಅನ್ನು ತ್ವಾದ ಜೊತೆ ತಗೊಳ್ಳುವ. ಜ್ಞಾನಜಂ ಜಾದ ನಂತರ ಅನುಸ್ವರದ ಉಚ್ಚಾರಣೆ ವ ನೇಸಲ್ ವ. ವಿದ್ಧಿ ಮುಂದಿನ ಅಕ್ಷರ ವ ಇದೆ. ವಿದ್ಧಿ ದ ಮಹಾಪ್ರಾಣ, ದ ಅಲ್ಪಪ್ರಾಣ ಅಡಿ ಒತ್ತು, ಧಿ ಮಹಾಪ್ರಾಣ. ಮೋಹನಂ ಮೋ ದೀರ್ಘಾಕ್ಷರ. ನಂ ನಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಸರ್ವದೇಹಿನಾಂ ಸರ್ವ ಸಾದ ನಂತರ ವ ಋಕಾರ ತಗೊಳ್ಳುವ. ವಾದ ನಂತರ ಅರ್ಕಾರ ಒತ್ತಿದೆ, ಋಕಾರವನ್ನು ವಾದ ಮೊದಲೇ ತಗೊಳ್ಳುವ. ದೇ ದೀರ್ಘಾಕ್ಷರ, ನಾ ದೀರ್ಘಾಕ್ಷರ. ಪ್ರಮಾದಾಲಸ್ಯ
ಪು ಮತ್ತು ರ ಮಾ ದೀರ್ಘಾಕ್ಷರ ದಾ ದೀರ್ಘಾಕ್ಷರ. ಲಸ್ಯ ಸ್ ಅನ್ನು ಲಾದ ಜೊತೆ ತಗೊಳ್ಳುವ ಸ್ ಮತ್ತು ಯಾ 2 ಅಕ್ಷರ ಇದೆ. ನಿದ್ರಾಭಿಸ್ ದ್ ಮತ್ತು ರಾ ದೀರ್ಘಾಕ್ಷರ. ಭಿಸ್ ಭಿ ಮಹಾಪ್ರಾಣ. ಭಿಯ ನಂತರ ವಿಸರ್ಗದ ಉಚ್ಚಾರಣೆ ಸ್, ಮುಂದಿನ ಅಕ್ಷರ ತಾ ಇದೆ. ತನ್ನಿ ಬಧ್ನಾತಿ ತನ್ನಿ ತಾದ ಜೊತೆ ನ ತಗೊಳ್ಳುವ ನ ಮತ್ತು ನೀ ಅಡಿ ಒತ್ತು. ತನ್ನಿ ಬಧ್ನಾತಿ ಧ ಮಹಾಪ್ರಾಣ ನಾ ದೀರ್ಘಾಕ್ಷರ. ಭಾರತ ಭಾ ಮಹಾಪ್ರಾಣ ದೀರ್ಘಾಕ್ಷರ. ಓಕೆ, ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ಎರಡೆರಡು ಚರಣ ನೋಡುವ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ನಾಲ್ಕು ಚರಣಗಳನ್ನು ನೋಡುವ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ ತನ್ನಿಬಧ್ನಾತಿ ಭಾರತ. ಒಂಬತ್ತನೇ ಶ್ಲೋಕ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಇಲ್ಲಿ ಸತ್ವಂ ಸಾದ ಜೊತೆ ತ ತಗೊಳ್ಳುವ. ತ ತ ವಾ 3 ಅಕ್ಷರ ಇದೆ. ನಂತರ ಅನುಸ್ವರದ ಉಚ್ಚಾರಣೆ ಮ, ಮುಂದಿನ ಅಕ್ಷರ ಸಾ ಇದೆ. ಸುಖೇ ಖೇ ಮಹಾಪ್ರಾಣ. ಸಂಜಯತಿ ಸಾದ ನಂತರ ಅನುಸ್ವರದ ಉಚ್ಚಾರಣೆ ಞ, ಮುಂದಿನ ಅಕ್ಷರ ಜಾ ಇದೆ. ಚ ಚ ಜ ಝ ಞ ಞಾದ ಅರ್ಧ ಞ. ರಜಃ ಕರ್ಮಣಿ ಭಾರತ ರಜದ ನಂತರ ವಿಸರ್ಗದ ಉಚ್ಚಾರಣೆ ಖ, ಮುಂದಿನ ಅಕ್ಷರ ಕಾ ಇದೆ. ರಜಃ ಕರ್ಮಣಿ ಕರ್ಮಣಿ ಮಾದ ನಂತರ ಋಕಾರ ಒತ್ತು. ಋಕಾರವನ್ನು ಮಾದ ಮೊದಲೇ ತಗೊಳ್ಳುವ. ಭಾರತ ಭಾ ದೀರ್ಘಾಕ್ಷರ. ಜ್ಞಾನಮಾವೃತ್ಯ ತು ತಮಃ ಜ್ಞಾನ ಜ ಮತ್ತು ಜ್ಞಾ 2 ಅಕ್ಷರ ಸೇರಿ ಜ್ಞಾ. ಜ್ಞಾ ಹೇಳ್ಬೋದು, ಜ್ಞಾ ಹೇಳ್ಬೋದು, ಜ್ಞಾ ಹೇಳ್ಬೋದು. ಅದು ರೀಜನಲ್, ಒಂದೊಂದು ಪ್ರಾದೇಶಿಕವಾಗಿ ಅದು ಪ್ರಾದೇಶಿಕವಾಗಿ ಬೇರೆ ಬೇರೆ ಉಚ್ಚಾರಣೆಯನ್ನು ಮಾಡ್ತಾರೆ. ಆದರೆ ಸರಿಯಾದ ಒಂದು ಸಂಸ್ಕೃತ ಉಚ್ಚಾರಣೆ ಜ್ಞಾ, ನೇಸಲ್ ಜ್ಞಾ ತಗೊಳ್ಳೋದು. ಜ್ಞಾನಮಾವೃತ್ಯ ಮಾ ದೀರ್ಘ ವ ಮತ್ತು ಋ, ವೃತ್ಯ ತ ಮತ್ತು ಯಾ. ತು ತಮಃ ಮಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಅಲ್ಲ, ಹಲ್ಲಿನ ಮಧ್ಯದಲ್ಲಿ ಗಾಳಿ ಹೊರಗೆ ಹೋಗುವಂಥ ಶಬ್ದ ತಮಃ. ಪ್ರಮಾದೆ ಅಲ್ಲಿ ಮುಂದಿನ ಅಕ್ಷರ ಪು ಇದೆ. ಪ ಮತ್ತು ಪು ಮತ್ತು ರ. ಪ್ರಮಾದೇ ಮಾ ದೀರ್ಘಾಕ್ಷರ ದೇ ದೀರ್ಘಾಕ್ಷರ. ಸಂಜಯತ್ಯುತ ಸಾದ ನಂತರ ಅನುಸ್ವರದ ಉಚ್ಚಾರಣೆ ಞ. ಸಂಜ ಜಾ ಇದೆ. ಚ ಚ ಜ ಝ ಞ ಮುಂದಿನ ಅಕ್ಷರ. ಜ ಞ ಞದ ಅರ್ಧ ಞ. ಸಂಜ ಯತ್ಯುತ ಯಾದ ಜೊತೆ ತ ತಗೊಳ್ಳುವ. ತ ಮತ್ತು ಯು ಇದೆ. ನಂತರ ತ. ಓಕೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಒಂದೊಂದೇ ಚರಣ ನೋಡುವ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಎರಡೆರಡು ಚರಣ ನೋಡುವ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ನಾಲ್ಕು ಚರಣಗಳನ್ನು ನೋಡುವ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ
संजयत्यतु तमः प्रमादे संजयत्युत ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.